ಎಸ್ಕೆ ನ್ಯೂಸ್ ಮುಳಬಾಗಿಲು ಡಿಜಿಟಲ್ ಸುದ್ದಿವಾಹಿನಿಗೆ ಸ್ವಾಗತ. ಮಾನವತೆ ಇಲ್ಲ, ಅಕ್ಷರಸ್ಥರಾದಂತಹ ಸಕಲ ಜೀವರಾಶಿಗಳಿಗೂ ಮಾತು ಬರೋದಿಲ್ಲ, ಆದರೆ ಮಾನವನಿಗೆ ಮಾತು ಬರ್ತದೆ. ಬೇಸಿಗೆ ಕಾಲ ಪ್ರಾರಂಭವಾಗಿರುವ ಹಿನ್ನೆಲೆಯಲ್ಲಿ ಇವತ್ತು ಕಾಡ್ಗಿಚ್ಚು ದಿನೇ ದಿನೇ ಹೆಚ್ಚಾಗ್ತಾ ಇದೆ. ಆ ಕಾಡಿನಲ್ಲಿ ವಾಸ ಮಾಡುತ್ತಿರುವಂತಹ ಜಲಚರ ಪ್ರಾಣಿಗಳಾಗಿರ್ಬೋದು, ಜಿಂಕೆ ಇರ್ಬೋದು, ನವಿಲು ಇರ್ಬೋದು, ಹಾವು ಇರ್ಬೋದು, ಚೇಳು ಇರ್ಬೋದು, ಎಲ್ಲ ಪ್ರಾಣಿಗಳ ವಾಸಸ್ಥಳ ಅಂದರೆ ಕಾಡು. ಆ ಕಾಡಿಗೆ ಕೆಲವು ಕಿಡಿಗೇಡಿಗಳು ಏನು ಮಾಡ್ತಾರೆ ಅಂದರೆ ಬೆಂಕಿ ಹಚ್ತಾರೆ, ಬೀಡಿ ಮೊಟ್ಟು ಕುಡಿಯೋದು, ಅದರಲ್ಲಿ ಹಾಕ್ಬಿಟ್ಟೋಗೋದು. ಆದರೆ ನಾವು ಯಾವ ಮಾನವೀಯತೆ ಎಂದು ಮಾತು ಬರೋರು ನಾವು ಏನು ಕೆಲಸ ಮಾಡ್ತಾಯಿದ್ದೀವಿ, ನಾವು ಯಾವ ರೀತಿ ಈ ಬೆಂಕಿ ಕಡ್ಡಿಯನ್ನು ಹಾಕಿದರೆ ಇಡೀ ಕಾಡೆಲ್ಲ ಸರ್ವನಾಶ ಆಗ್ತದೆ. ಕಾಡಿಂದ ಬರೀ ಜಲಚರ ಪ್ರಾಣಿಗಳೇ ತನ್ನ ಪ್ರಾಣವನ್ನು ಕಳ್ಕೊತದಿಲ್ಲ, ಅದರಿಂದ ಮಾನವನೂ ತನ್ನ ಪ್ರಾಣವನ್ನು ಕಳ್ಕೊಂಡ ಕಾಲ ಬರ್ತದೆ. ಯಾಕಂದರೆ ಕೊರೋನಾ ಬಂದಾಗ ಇಡೀ ದೇಶದಲ್ಲಿ ಏನು ಒಂದು ಉಸಿರಾಟಕ್ಕೆ ಅವಶ್ಯಕತೆ ಇರೋ ಆಮ್ಲಜನಕದ ಕೊರತೆ ಇರೋದ್ರಿಂದ ಅವತ್ತು ಪರದಾಡ್ಬಿಟ್ರು, ಏನು ಸಿಲಿಂಡರ್ ಸಿಗ್ತಾ ಇಲ್ಲ ನಮಗೆ ಇದಂತೇಳಿ. ಆ ಒಂದು ಮಾನವೀಯತೆ, ಆ ಒಂದು ಗತಕಾಲದ ಹಿಂದೆ ಇದ್ದಂತಹ ಕಹಿ ನೆನಪುಗಳು ಮತ್ತು ಮರುಕಳಿಸದೇ ಇರಬೇಕಂದ್ರೆ ನಾವು ಕಾಡನ್ನು ರಕ್ಷಣೆ ಮಾಡಬೇಕು. ಕಾಡನ್ನು ರಕ್ಷಣೆ ಮಾಡಿದರೆ ಪರಿಸರ ಉಳಿತದೆ, ಮಳೆ ಬರ್ತದೆ, ಮಳೆ ಬಂದರೆ ಹಚ್ಚ ಹಸಿರಾಗ್ತದೆ, ಹಚ್ಚು ಹಸಿರಾದರೆ ಪ್ರಾಣಿ ಪಕ್ಷಿಗಳು ಚೆನ್ನಾಗಿರ್ತವೆ, ಮಾನವ ಕುಲವು ಚೆನ್ನಾಗಿರ್ತದೆ. ಅದಕ್ಕೋಸ್ಕರ ಎಲ್ಲರಿಗೂ ನಾವು ರೈತ ಸಂಘದಿಂದ ಕೈ ಮುಗಿದು ಕೇಳ್ಕೊತಾ ಇದ್ದೀವಿ. ಇವತ್ತು ಅತಿ ಹೆಚ್ಚಾಗಿ ಶ್ರೀನಿವಾಸಪುರ ಮತ್ತು ಬಂಗಾರಪೇಟೆ ತಾಲೂಕಿನಲ್ಲಿ ಕಾಡು ಇದೆ, ಅದೇ ಕೋಲಾರ ಜಿಲ್ಲಾದ್ಯಂತ ಇದೆ. ಆ ಕಾಡು ಒಂದೇ ಅಲ್ಲ, ಒಂದು ನೀಲಗಿರಿ ತೋಪಿರ್ಬೋದು, ಈ ಕಾಡಂಚಿನಲ್ಲಿರುವಂತಹ ಲಕ್ಷಾಂತರ ರೂಪಾಯಿ ಬಂಡವಾಳ ಹಾಕಿ ಬೆಳೆದಿರುವ ರೈತರ ಬೆಳೆಗಳೇ ಇದೆ. ಇವತ್ತು ಡ್ರಿಪ್ ಇರಿಗೇಷನ್ ಹಾಕ್ತಾರೆ, ಮಲ್ಚಿಂಗ್ ಪೇಪರ್ ಹಾಕ್ತಾರೆ, ಕ್ಯಾಪ್ಸಿಕಮ್ಮು, ಟೊಮಾಟೊ ಮೆಸ್ ಹಾಕ್ತಾರೆ. ನೀವು ಏನು ಒಂದು ಬೆಂಕಿ ಕಡ್ಡಿ ಗೀಚ್ತೀರೋ ಆ ಬೆಂಕಿ ಕಡ್ಡಿ ಗೀಚಿದಿಂದ ಕಿರಾತಕರಿಗೆ ಸಂತೋಷ ಕೊಡ್ಬೋದು. ಒಬ್ಬರ ಸಂತೋಷ ಇವರು ಜಲಚರ ಪ್ರಾಣಿಗಳನ್ನು ಮತ್ತು ರೈತರ ಬಾಳನ್ನು ಮತ್ತು ಕಾಡನ್ನು ನಾಶ ಮಾಡ್ತವೆ. ದಯವಿಟ್ಟು ಮತ್ತೊಮ್ಮೆ ನಿಮಗೆ ಕೈ ಮುಗಿಯುತ್ತೇವೆ. ಕಾಡ್ಗಿಚ್ಚು ಬಗ್ಗೆ ಸಂಬಂಧಪಟ್ಟ ಅರಣ್ಯ ಇಲಾಖೆ ಅಧಿಕಾರಿಗಳು ಮತ್ತು ಪ್ರಜ್ಞಾವಂತ ಯುವಕರು ಮತ್ತು ಅಲ್ಲಿನ ಪಂಚಾಯತಿ ಇರ್ಬೋದು, ಏನು ಆ ಕಾಡ್ಗಿಚ್ಚಿನಿಂದ ಆಗುವ ಅನಾಹುತಗಳ ಬಗ್ಗೆ ಕರಪತ್ರ ಮುಖಾಂತರ ಈ ಒಂದು ಗ್ರಾಮೀಣ ಪ್ರದೇಶಗಳಲ್ಲಿ ಏನು ಜಾಗೃತಿ ಮೂಡಿಸುವ ಜೊತೆಗೆ ಅತಿ ಸೂಕ್ಷ್ಮವಾದ ಕಾಡಂಚಿನಲ್ಲಿ CC ಕ್ಯಾಮ್ರಾವನ್ನು ಅಳವಡಿಸುವ ಮುಖಾಂತರ ಯಾರು ಕಿಡಿಗೇಡಿಗಳು ಬೆಂಕಿ ಕಡ್ಡಿಯನ್ನು ಗೀಚ್ ಹಾಕ್ತಾರೆ ಅಂತಹವರ ವಿರುದ್ಧ ಗೂಂಡಾ ಕಾಯ್ದೆಯಲ್ಲಿ ಕ್ರಿಮಿನಲ್ ಮೊಕದ್ದಮೆ ದಾಖಲು ಮಾಡುವ ಮುಖಾಂತರ ಅವರನ್ನು ಗಡೀಪಾರು ಮಾಡುವಂತಹ ಈ ಒಂದು ಕಾನೂನನ್ನು ಜಾರಿ ಮಾಡಬೇಕು. ಕಾಡುಗಿಚ್ಚಿನಿಂದ ಕಾಡುಗಳನ್ನು ಮತ್ತು ಅದರಲ್ಲಿರುವ ಜಲಚರ ಪ್ರಾಣಿಗಳನ್ನು ಮತ್ತು ಮಾನವ ಕುಲವನ್ನು ಮತ್ತು ರೈತರ ಬದುಕನ್ನು ರಕ್ಷಣೆ ಮಾಡಬೇಕಂತೇಳಿ ಮಾನವೀಯತೆಯಿಲ್ಲ ಎಲ್ಲರಿಗೂ ಬೇಸಿಗೆಯಲ್ಲಿ ಯಾವುದೇ ಕಾರಣಕ್ಕೂ ಕಾಡ್ಗಿಚ್ಚು ಬಗ್ಗೆ ಜಾಗೃತಿ ವಹಿಸಿ ರೈತರ ಬದುಕು ಮತ್ತು ಜಲಚರ ಪ್ರಾಣಿಗಳ ಬದುಕನ್ನು ರಕ್ಷಣೆ ಮಾಡಿ, ಅದರ ಜೊತೆಗೆ ಈ ಒಂದು ಕರಪತ್ರದ ಮುಖಾಂತರ ಜಾಗೃತಿ ಮೂಡಿಸುವ ಜೊತೆಗೆ ಎಲ್ಲ ಕಾಡಿನಲ್ಲಿ ಪ್ರಾಣಿಗಳ ರಕ್ಷಣೆಗಾಗಿ ಮಾನವೀಯತೆಯುಳ್ಳ ಎಲ್ಲ ಮನುಷ್ಯರೇ ಇರ್ಬೋದು, ಅವರು ನೀರು ಮತ್ತು ಮೇವಿನ ಸೌಕರ್ಯಗಳನ್ನು ಈ ಒಂದು ಕಾಡುಗಳಲ್ಲಿ ಇಡುವ ಮುಖಾಂತರ ಮಾನವೀಯತೆ ಬೆರೀಬೇಕು. ಈ ಬೇಸಿಗೆಯಲ್ಲಿ ಕಾಡಿನಲ್ಲಿರುವ ಪ್ರಾಣಿಗಳನ್ನು ರಕ್ಷಣೆ ಮಾಡಿ ಮಾನವೀಯತೆ ಬೆಳೀಬೇಕಂತೇಳಿ ಎಲ್ಲ ಒಂದು ನಾಗರಿಕ ಪ್ರಜ್ಞಾವಂತ ಯುವಕರಲ್ಲಿ ಮತ್ತು ಅಕ್ಷರಸ್ಥರಲ್ಲಿ ರೈತಾಂಗದಿಂದ ಕೈ ಮುಗಿದು ಬೇಡ್ಕೊತಾ ಇದ್ವಿ.